ಬಿಜೆಪಿ ಕಾರ್ಯಕರ್ತನ ಕೈಯಲ್ಲೇ ಬಿಜೆಪಿ ಶಾಸಕರೊಬ್ಬರ ಸೆಕ್ಸ್ ವಿಡಿಯೋನ ಈ ಘಳಿಗೆ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಬಿಜೆಪಿ ಕಾರ್ಯಕರ್ತನ ಮೊಬೈಲ್ನಲ್ಲಿ ಬಿಜೆಪಿ ಎಂಎಲ್ಎ ಸೆಕ್ಸ್ ಸ್ಕ್ಯಾಂಡಲ್ ವಿಡಿಯೋ ಇದೆಯಾ? ಕರಾವಳಿ ಭಾಗದ ಪ್ರಭಾವಿ ಬಿಜೆಪಿ ಶಾಸಕನ ಸೆಕ್ಸ್ ವಿಡಿಯೋ ಈಗ ಸಂಚಲನ. ಬಿಜೆಪಿ ಕಾರ್ಯಕರ್ತನ ಮೊಬೈಲ್ನಲ್ಲಿ ಬಿಜೆಪಿಯ ಎಂಎಲ್ಎ ಸೆಕ್ಸ್ ವಿಡಿಯೋನ ಅಬ್ಬಬ್ಬ ಏನಿದು? ಕರಾವಳಿ ಭಾಗದ ಪ್ರಭಾವಿ ಬಿಜೆಪಿ ಎಂಎಲ್ಎ ಸೆಕ್ಸ್ ವಿಡಿಯೋ. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬಂದಿದೆ. ಬಿಜೆಪಿ ಕಾರ್ಯಕರ್ತ ಸಮಿತ್ ರಾಜ್ಗೂ ಶಾಸಕ ಕೋಟ್ಯಾನ್ಗೂ ನಂಟಿರುವ ಬಗ್ಗೆ ಅನುಮಾನ. ಜೈಲಿನಲ್ಲೇ ವಿಐಪಿ ಸೆಲ್ನಲ್ಲಿ ಸಮಿತ್ ರಾಜನ್ನ ಭೇಟಿಯಾಗಿದ್ದ ಬಿಜೆಪಿ ಎಂಎಲ್ಎ ಸಮಿತ್ ರಾಜ್ ಮೊಬೈಲ್ನಲ್ಲಿ ಶಾಸಕರ ವಿಡಿಯೋ ಇರುವ ಸಂದೇಹ. ಶಾಸಕ ಉಮಾನಾಥ್ ಕೋಟ್ಯಾನ್ ಸಿಡಿಯು ಸಮಿತ್ ರಾಜ್ ಬಳಿ ಇರುವ ಸಂದೇಹ. ಎಫ್ಎಸ್ಎಲ್ ವರದಿ ಬಂದ ಬಳಿಕ ಹಲವರಿಗೆ ಗ್ರಹಚಾರ ಕಾದಿದೆ. ಹೀಗಂತ ಹೇಳ್ತಾ ಇರೋದು ಕಾಂಗ್ರೆಸ್ನ ನಾಯಕ, ದಕ್ಷಿಣ ಕನ್ನಡ ಕಾಂಗ್ರೆಸ್ ನಾಯಕ ಮಿಥುನ್ ರಾಯ್. ಸ್ಫೋಟಕ ಹೇಳಿಕೆ, ಸ್ಫೋಟಕ ಆರೋಪ. ಶಾಸಕರ ಸಿಡಿ ಕೂಡ ಸಮಿತ್ ರಾಜ್ ಬಳಿ ಇದೆ ಎಂದ ಮಿಥುನ್ ರಾಯ್. ಈ ಹಿಂದೆ ಸಮಿತ್ ರಾಜ್ ಎನ್ನುವಂತ ಹಿಂದುತ್ವ ಕಾರ್ಯಕರ್ತನನ್ನ ಇದೇ ಪ್ರಕರಣದಲ್ಲಿ ಆತನ ಹೆಸರು ಕೂಡ ತಳಕು ಹಾಕಿಕೊಂಡಿತ್ತು. ತನ್ನದೇ ಪಕ್ಷದ ಕಾರ್ಯಕರ್ತೆಯರ ವಿಡಿಯೋ ಇಟ್ಕೊಂಡಿದ್ದ ಉಮಾನಾಥ್ ಕೋಟ್ಯಾನ್ ಹೆಣ್ಣು ಮಕ್ಕಳನ್ನ ಕುಣಿಸುವವನು. ಹೀಗೆ ನಾನಾ ತರಹದಲ್ಲಿ ಆರೋಪವನ್ನ ಮಾಡಿದ್ರು ಮಿಥುನ್ ರಾಯ್ ವಿರುದ್ಧವೂ ಕೂಡ ಉಮಾನಾಥ್ ಕೋಟ್ಯಾನ್ ಒಂದಷ್ಟು ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ಕಾರ್ಯಕರ್ತನ ಕೈಯಲ್ಲಿ ಬಿಜೆಪಿ ಶಾಸಕನ ಸೆಕ್ಸ್ ವಿಡಿಯೋ, ಬಿಜೆಪಿ ಕಾರ್ಯಕರ್ತನ ಮೊಬೈಲ್ನಲ್ಲಿ ಬಿಜೆಪಿ ಎಂಎಲ್ಎ ವಿಡಿಯೋ ಇದೆಯಾ ಹಾಗಾದ್ರೆ ಎನ್ನುವಂತ ಅರ್ಥದಲ್ಲಿ ಚರ್ಚೆಗಳಾಗ್ತಾ ಇದೆ. ಕರಾವಳಿ ಭಾಗದ ಕೇಸರಿ ಕಲಿಯ ವಿರುದ್ಧ ಈ ತರಹದ್ದೊಂದು ಗುರುತರ ಆರೋಪ. ಮೂಡಬಿದ್ರೆ ಶಾಸಕ ಉಮಾನಾಥ್ ಕೋಟ್ಯಾನ್ ವಿರುದ್ಧ ಗಂಭೀರ ಆರೋಪವೊಂದು ಕೇಳಿ ಬರುತ್ತೆ. ಜೊತೆಗೆ ಇದೇ ಸಮಿತ್ ರಾಜ್ ಈ ಪ್ರಕರಣದಲ್ಲಿ ಜೈಲಿನಲ್ಲಿದ್ದಂತಹ ಸಂದರ್ಭದಲ್ಲಿ ಆತನನ್ನ ಭೇಟಿ ಮಾಡೋದಕ್ಕೆ ಉಮಾನಾಥ್ ಕೋಟ್ಯಾನ್ ಹೋಗಿದ್ರು ಎನ್ನುವಂತಹ ವಿಚಾರವೂ ಕೂಡ ಇದೇ ಕಾಂಗ್ರೆಸ್ನ ನಾಯಕ ಮಿಥುನ್ ರೈ ಆರೋಪವನ್ನ ಮಾಡ್ತಾ ಇದ್ದಾರೆ. ಯಾಕೆ ಅವರ ಜೊತೆ ಸಂಪರ್ಕವನ್ನ ಇಟ್ಕೊಳ್ತಾರೆ? ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡುವ, ಹೆಣ್ಣು ಮಕ್ಕಳ ಸೆಕ್ಸ್ ವಿಡಿಯೋಗಳನ್ನ ಮೊಬೈಲ್ನಲ್ಲಿ ಸಂಗ್ರಹ ಮಾಡಿಟ್ಟುಕೊಳ್ಳುವ ಒಬ್ಬ ವ್ಯಕ್ತಿಯನ್ನ ಯಾಕೆ ಉಮಾನಾಥ್ ಕೋಟ್ಯಾನ್ ಸಂಪರ್ಕದಲ್ಲಿ ಇಟ್ಕೊಂಡಿದ್ದಾರೆ? ಇದನ್ನೆಲ್ಲ ಗಮನಿಸ್ತಾ ಇದ್ರೆ ಉಮಾನಾಥ್ ಕೋಟ್ಯಾನ್ ಅವರದ್ದು ಕೂಡ ಆ ಕಾರ್ಯಕರ್ತನ ಮೊಬೈಲ್ನಲ್ಲಿ ಇರಬಹುದಾ ಎನ್ನುವಂತ ಸಂದೇಹಗಳು ವ್ಯಕ್ತವಾಗ್ತಾ ಇದೆ ಅಂತೇಳಿ ನಾವು ಹೇಳ್ತಿರೋದಿಲ್ಲ. ಮಿಥುನ್ ರೈ ಆರೋಪವನ್ನ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಬಿಜೆಪಿ ಶಾಸಕ ಉಮಾನಾಥ್ ಕೋಟ್ಯಾನ್ ಅವರೂ ಕೂಡ ಪ್ರತ್ಯಾರೋಪವನ್ನ ಮಿಥುನ್ ರೈ ವಿರುದ್ಧ ಮಾಡ್ತಾ ಇದ್ದಾರೆ. ಸೊ ಈ ಹಿಂದೆ ಇದೇ ಪ್ರಕರಣದಲ್ಲಿ ಸಂಚಲನವನ್ನ ಮೂಡಿಸಿದಂತಹ ಸಮಿತ್ ರಾಜ್ಗೂ ಉಮಾನಾಥ್ ಕೋಟ್ಯಾನ್ಗೂ ಏನು ಸಂಬಂಧ? ಒಬ್ಬ ಜೈಲಿನಲ್ಲಿರ್ತಕ್ಕಂಥ ಆರೋಪಿಯನ್ನ ಭೇಟಿ ಮಾಡಬಹುದಾದ ಅನಿವಾರ್ಯತೆ ಉಮಾನಾಥ್ ಕೋಟ್ಯಾನ್ ಅವರಿಗೆ ಯಾಕೆ ಬಂತು? ಬಿಜೆಪಿಯ ಶಾಸಕರ ಈ ನಡೆಯಿಂದ ಸಾಕಷ್ಟು ಅನುಮಾನಗಳು ಹುಟ್ಟುತ್ತಾ ಇದೆ ಅಂತ ಹೇಳಿ ಮಿಥುನ್ ರೈ ಆರೋಪವನ್ನ ಮಾಡಿದ್ದಾರೆ. 26ನೇ ತಾರೀಕಿಗೆ ಸಮಿತ್ ರಾಜ್ ಅವರು ಜೈಲಿಗೆ ಹೋಗ್ತಾರೆ. 27ನೇ ತಾರೀಕಿಗೆ ಜೈಲಿಗೆ ಯಾರು ಸಮಿತ್ ರಾಜ್ ಅನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ? ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಕು ನೀವು. 27ನೇ ತಾರೀಕಿಗೆ ಜೈಲಿಗೆ ಸಮಿತ್ ರಾಜ್ ಅನ್ನು ನೋಡ್ಲಿಕ್ಕೆ ಯಾರು ಹೋಗಿದ್ದಾರೆ? ಬಹುಶಃ ಜೈಲಲ್ಲಿ ಬಹಳಷ್ಟು ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ, ಮೂಡುಬಿದ್ರೆಯಲ್ಲಿ ಇದ್ದವರು ಕೂಡ ಇದ್ದಾರೆ. ಅವರನ್ನು ನೋಡ್ಲಿಕ್ಕೆ ಶಾಸಕರು ಹೋಗ್ಲಿಲ್ಲ. ಶಾಸಕರು 27ನೇ ತಾರೀಕಿಗೆ ಸಮಿತ್ ರಾಜ್ ಅನ್ನು ವಿಐಪಿ ಕೊಠಡಿಗೆ ಕರೆಸಿ ಮಾತುಕತೆಯನ್ನು ಮಾಡಿದ್ದಾರಲ್ಲ, ಇದರ ವಿಚಾರ, ಈ ವಿಚಾರವನ್ನು ಇವತ್ತು ನಾನು ಪತ್ರಿಕಾಗೋಷ್ಠಿ ಕರೆದಾಗ ಮೂಲ ಕಾರಣ ಉಮಾನಾಥ್ ಕೋಟ್ಯಾನ್ ರವರು ಮಾಡುವಂತ ಪ್ರತಿಯೊಂದು ಕೆಲಸ ಕಾರ್ಯ ಕೂಡ ಅವರು ಜನರ ಮುಂದೆ ಅವರು ನಾನು ಏನು ತಪ್ಪು ಮಾಡಲಿಲ್ಲ, ನಾನು ಅನ್ಯಾಯ ಮಾಡಲಿಲ್ಲ, ಸಮಿತ್ ರಾಜ್ಗೆ ಮತ್ತೆ ನನಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳ್ಬೋದು. ಆದರೆ ಎಲ್ಲಾ ಜನರಿಗೆ ಗೊತ್ತುಂಟು ಸಮಿತ್ ರಾಜ್ ಮತ್ತು ಉಮಾನಾಥ್ ಕೋಟ್ಯಾನ್ ರವರ ಎಂತ ಅನ್ಯೋನ್ಯ ಸಂಬಂಧ ಅಂತ. ಇವತ್ತು ಸಮಿತ್ ರಾಜ್ ದರಗುಡ್ಡೆ ಎಂಬ ಒಬ್ಬ ಪ್ರೌಢಿ, ಒಬ್ಬ ಪುಂಡ ಪೋಖ್ರಿ ಈ ಮೂಡುಬಿದ್ರೆಯಲ್ಲಿ ಬೆಳಿಲಿಕ್ಕೆ ಕಾರಣ ಯಾರಾದ್ರಿದ್ರೆ ಅದು ಉಮಾನಾಥ್ ಕೋಟ್ಯಾನ್ ಅಂತ ಅದು ಸರ್ವ ಜನರಿಗೆ ಗೊತ್ತು, ಅವರ ಪಕ್ಷದವರಿಗೆ ಗೊತ್ತುಂಟು. ಆದ್ರೆ ಗೊತ್ತಿಲ್ಲದ ವಿಚಾರ ಏನಂತ ಹೇಳಿದ್ರೆ 27ನೇ ತಾರೀಕಿಗೆ ಜೈಲಿಗೆ ಹೋಗಿ ಸಮಿತ್ ರಾಜ್ ಅವರನ್ನು ಭೇಟಿ ಮಾಡಿ ಬಂದಂತ ಶಾಸಕರು ಯಾರಾದ್ರಿದ್ರೆ 50 ಸಿಡಿ ಮೊಬೈಲ್ ಅಲ್ಲಿ ವಿಡಿಯೋ ಇದ್ದಂತ ಒಬ್ಬ ನೀಚ ರೌಡಿಯನ್ನು, ಒಬ್ಬ ದುಷ್ಟನನ್ನು ಶಾಸಕರು ಭೇಟಿ ಮಾಡ್ಲಿಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ಇವರ ಹತ್ರ ಯಾವ ನೈತಿಕತೆ ಇದೆ? ಯಾಕೆ ಇವರು ಹೋಗ್ಬೇಕು?
ಸಮಿತ್ರಾಜ್ ಮೊಬೈಲಲ್ಲಿ ಏನಿರುವುದು 50 ಹೆಣ್ಣು ಮಕ್ಕಳ ಸಿಡಿ, ಅದರಲ್ಲಿ ಕೂಡ ಮೂಡುಬಿದ್ರೆ ವಿಧಾನಸಭಾ ಕ್ಷೇತ್ರದ ಹೆಣ್ಣು ಮಕ್ಕಳ ಸಿಡಿ. ಇಂಥ ಒಬ್ಬ ರೌಡಿಯನ್ನು ನೋಡ್ಲಿಕ್ಕೆ ಶಾಸಕರು ಜೈಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಶಾಸಕರ ಸಿಡಿ ಕೂಡ ಸಮಿತ್ರಾಜ್ ಜೊತೆ ಇದೆ ಎಂಬ ಮಾತನ್ನು ಹೇಳಲಿಕ್ಕೆ ಬಯಸ್ತಿದ್ದೇನೆ. ಬಹುಶಃ ಸಮಿತ್ರಾಜ್ ನೋಡುವಾಗ ಇವತ್ತು ನನಗೆ ಬೇಸರ ಆಗ್ತದೆ. ಅವ ಯಾರನ್ನು ನಂಬಿ ಈ ತರ ಎಲ್ಲ ಮಾಡಿದಾಗ ಇವತ್ತು ಅವರೇ ಘಂಟಘೋಷರವಾಗಿ ಹೇಳಿದ್ದಾರೆ ನನ್ಗೆ ಮತ್ತೆ ಅವನಿಗೆ ಸಂಬಂಧ ಇಲ್ಲ, ಅವನನ್ನ ಬಟ್ಟನೆಲ್ಲ ಅಂತ. ಅವ ಆಯ್ಕೆ ಮಾಡಿದ ನಾಯಕನು ಕೂಡ ರಾಂಗ್. ಅವ ಉಮರಾತ್ ಕೋಟೆಯನ್ನ ಹಿಂದೆ ಹೋಗಿ ಅವ ಏನೆಲ್ಲ ಇವತ್ತು ಕರ್ತವ್ಯ ಮಾಡಿದಾರ ಇವತ್ತು ಅವರವನ ಕೈ ಬಿಟ್ಟಿದ್ದಾರೆ. ಸಮಿತ್ರಾಜ್ಗೆ ಸಹ ಇದೊಂದು ಪಾಠ. ಯಾರನ್ನು ನಂಬಿ ಈ ಬೇಡದ್ದೆಲ್ಲ ಕೆಲಸ ಮಾಡಿದ್ದೆ ಇಲ್ಲಿ ನೋಡುವವರೊಬ್ಬ ಇದ್ದಾರೆ, ದೇವರಂತ ಒಬ್ಬರಿದ್ದಾರೆ. ಆ ದೇವರು ಖಂಡಿತವಾಗಿ ತಕ್ಕ ಶಿಕ್ಷಣ ಕೊಡ್ತಾರೆ ಎಂಬುದಕ್ಕೆ ಉದಾಹರಣೆನೇ ಸಮಿತ್ರಾಜ್. ಇವತ್ತು ಈ ನಾಯಕರ ಜೊತೆ ಇವರು ಪೋಸ್ಟ್ ಕೊಟ್ಟು ಇಟ್ಟು ಇವತ್ತು ನಾಯಕರು ಏನು ಹೇಳಿದ್ದಾರೆ, ನನಗೆ ಮತ್ತೆ ಸಮಿತ್ರಾಜ್ಗೆ ಸಂಬಂಧ ಇಲ್ಲ, ಅವನನ್ನ ಬಂಟನೆಲ್ಲ. ಆದರೂ ಕೂಡ ಭಯದಿಂದ ಜೈಲಿಗೆ ನೋಡಲಿಕ್ಕೆ ಹೋಗಿದ್ದಾರೆ. ಇವತ್ತು FSL ವರದಿ ಬರ್ತಾ ಇದೆ. ಇನ್ನು ಒಂದೆರಡು ದಿವಸದಲ್ಲಿ FSL ವರದಿಯೂ ಕೂಡ ಬರ್ತದೆ. ಸಮಿತ್ರಾಜ್ ದರೆಗುಡ್ಡೆಯ ಮೊಬೈಲಿನಲ್ಲಿ ಹಾಗೂ ಹೆಚ್ಚಿನ ತನಿಖೆಗೆ ಆಗ್ರಹವನ್ನು ಮಾಡುತ್ತಾ ನಾವು ಗೃಹ ಸಚಿವರಿಗೆ ಮನವಿಯನ್ನು ಮಾಡಿದ್ದೇವೆ. ಈ FSL ವರದಿಯಲ್ಲಿ ಖಂಡಿತವಾಗಿಯೂ ಕೂಡ ಈ ಕ್ಷೇತ್ರದ ಜನರಿಗೆ ಏನು ಸಮಿತ್ರಾಜ್ ದರೆಗುಡ್ಡೆ ಮೊಬೈಲಿನಲ್ಲಿ ವಿಡಿಯೋಸ್ ಇದೆಯಾ ಆ ವಿಡಿಯೋಸ್ ಅನ್ನೆಲ್ಲ ನಾವು ಹೊರಗೆ ಹಾಕಬೇಕೆಂಬ ವಿನಂತಿಯನ್ನು ನಾವಂತೂ ಮಾಡುವುದಿಲ್ಲ. ಅದು ಅಂತ ನೀಚ ಕೃತ್ಯಕ್ಕೆ ನಾವಂತೂ ಕೈ ಹಾಕುವುದಿಲ್ಲ. ಆದರೆ ನೈಜ ವಿಚಾರ ಜನರಿಗೆ ಗೊತ್ತಾಗಬೇಕೆಂಬ ನಮ್ಮ ಹೋರಾಟ ಖಂಡಿತವಾಗಿಯೂ ಕೂಡ ಇದೆ. ಮುಂಬರುವ ದಿವಸದಲ್ಲಿ ನಾವು ಒಂದು ಪೋಸ್ಟರ್ ಕ್ಯಾಂಪೇನ್ ಅನ್ನು ಮಾಡ್ತಾ ಇದ್ದೇವೆ. ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಪ್ರತಿ ಬೂತಿನಲ್ಲಿ ಸಮಿತ್ರಾಜ್ ಹಾಗೂ ಉಮನಾಥ್ ಕೋಟ್ಯಾನ್ರವರ ಸಂಬಂಧ ಏನು, ಉಮನಾಥ್ ಕೋಟ್ಯಾನ್ರವರು ಮೌನ ಯಾಕೆ, SIT ತನಿಖೆಗೆ ಉಮನಾಥ್ ಕೋಟ್ಯಾನ್ರವರು ಆಗ್ರಹ ಮಾಡಬೇಕೆಂಬ ಒಂದು ಬ್ಯಾನರ್ ಅನ್ನು ಹಾಕುತ್ತಾ ಸಮಿತ್ರಾಜ್ ದರೆಗುಡ್ಡೆಯ ಉಚ್ಚಾಟನೆ ಯಾವ ಎಂಬ ಒಂದು ಪ್ರಶ್ನೆಯನ್ನು ನಾವು ಗ್ರಾಮಸ್ಥರು ಉಮನಾಥ್ ಕೋಟ್ಯಾನ್ರ ಹತ್ರ ಕೇಳುವಂತ ಒಂದು ಪೋಸ್ಟರ್ ಕ್ಯಾಂಪೇನ್ ಅನ್ನು ಕೂಡ ನಾವು ಮಾಡ್ತಿದ್ದೇವೆ. ನನಗೂ ಸಮಿತ್ರಾಜ್ಗೂ ಏನು ಸಂಬಂಧ ಇಲ್ಲ, ಹೌದಲ್ವಾ? ಅವ್ರು ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುವಾಗ ಹೇಳಿದ್ರು ನನಗೂ ಮತ್ತೆ ಅವನಿಗೂ ಏನು ಸಂಬಂಧ ಇಲ್ಲ, ಅವ ಒಬ್ಬ ಹಿಂದೂ ಸಂಘಟನೆಯ ಕಾರ್ಯಕರ್ತ ಬಿಟ್ರೆ ನನಗೆ ಯಾರೂ ಬಂಟನಿಲ್ಲ ಅಂತ ಮಾತನ್ನು ಹೇಳಿದ್ರು. ನನ್ನ ಕಾರಿನಲ್ಲಿ ನಾನು ಒಬ್ಬನೇ ತಿರುಗುದು ಅಂತ ಹೇಳಿದ್ರು. ಯಾಕೆಂದ್ರೆ ಅವರಿಗೆ ಭಯ ಇದೆ, ಅವರ ಒಳಗಿನ ಗುಟ್ಟು ಬೇರೆಯವರಿಗೆ ಗೊತ್ತಾಗ್ತದೆ ಎಂಬ ಭಯದಿಂದ ಅವರ ಕಾರಿನಲ್ಲಿ ಒಬ್ಬರೇ ತಿರುಗುದು. ಅಭಯ ಚಂದ್ರ ಜೈನ್ ಅವರ ಕಾರಿನಲ್ಲಿ ಕೂಡ ಯಾವತ್ತೂ ಕೂಡ 5ರಿಂದ 6 ಜನ ಇರ್ತಾರೆ. ನನ್ನ ಕಾರಲ್ಲಿ ಕೂಡ, ಅದು ನನ್ನ ಕಾರಲ್ಲಿ ಇರುವುದಾದ್ರೆ ಅದು ಅಭಯ ಚಂದ್ರ ಜೈನ್ ಕಾರಿನಲ್ಲಿ ಗೂಂಡರಿರುವುದಲ್ಲ, ನನ್ನ ಪಕ್ಷದ ಕಾರ್ಯಕರ್ತರು ನಮ್ಗೆ ದುಡಿಯೋವರು ನಮ್ಮ ಕಾರಲ್ಲಿ ಇರುವಂತವ್ರು ಅಂತ. ಅದರಲ್ಲೇ ಗೊತ್ತಾಗ್ತದೆ ಉಮನಾಥ್ ಕೋಟ್ಯಾನ್ರವರು ಎಂತ ಸ್ವಾರ್ಥಿ ಅಂತ. ಒಬ್ಬ ಕಾರಲ್ಲಿ ಒಂದು 2 ಜನರನ್ನು ಕೂರಿಸುವಂತ ಯೋಗ್ಯತೆ ಇಲ್ಲದಂತ ಶಾಸಕರು ನಮ್ಮ ಜೊತೆ ಇದ್ದಾರೆ. ಅವರ ಮೇಲೆ ಅವರಿಗೆ ಏನು ಕಾಳಜಿ ಇಲ್ಲದಿದ್ರೆ 26ನೇ ತಾರೀಕಿಗೆ ಸಮಿತ್ರಾಜ್ ಅವರು ಜೈಲಿಗೆ ಹೋಗ್ತಾರೆ. 27ನೇ ತಾರೀಕಿಗೆ ಜೈಲಿಗೆ ಯಾರು ಸಮಿತ್ರಾಜ್ ಅನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ? ಈ ಪ್ರಶ್ನೆಯನ್ನು ದಯವಿಟ್ಟು ಕೇಳಬೇಕು ನೀವು. 27ನೇ ತಾರೀಕಿಗೆ ಜೈಲಿಗೆ ಸಮಿತ್ರಾಜ್ ಅನ್ನು ನೋಡ್ಲಿಕ್ಕೆ ಯಾರು ಹೋಗಿದ್ದಾರೆ? ಬಹುಶಃ ಜೈಲಲ್ಲಿ ಬಹಳಷ್ಟು ಬೇರೆ ಹಿಂದೂ ಸಂಘಟನೆ ಕಾರ್ಯಕರ್ತರು ಕೂಡ ಇದ್ದಾರೆ. ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು, ನಾನು ಭಾರಿ ಸಾಚ ಉಮನಾಥ್ ಕೋಟೆಯನ್ನು ಕೆಟ್ಟವ ಅಂತ ಭಾರಿ ಬಬ್ಬೆ ಹಾಕಿದ್ರು. ತೊಂದರೆ ಹಾಕ್ಲಿ, ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ನಡೆಸಿಕೊಂಡು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ, ನಾನಲ್ಲ. ಇವತ್ತು ಅವರು ಬರುವುದು, ಅವರ ಗಾಡಿಯಲ್ಲಿ 4-5 ಜನರನ್ನು ಕೂರಿಸಿಕೊಂಡು ಬರುವುದು, ಅವರನ್ನ ನಮ್ಮ KPCC ಪ್ರಧಾನ ಕಾರ್ಯದರ್ಶಿ ಮಿಥುನ್ ರೈ ಅವರು, ನಾನು ಭಾರಿ ಸಾಚ ಉಮನಾಥ್ ಕೋಟೆಯನ್ನು ಕೆಟ್ಟವ ಅಂತ ಭಾರಿ ಬಬ್ಬೆ ಹಾಕಿದ್ರು. ತೊಂದರೆ ಹಾಕ್ಲಿ, ಅಲ್ಲಿ ನಮ್ಮ ಒಂದು ಪ್ರತಿಷ್ಠಿತ ಕಾಲೇಜಿನ ಎದುರುಗಡೆ ಪಬ್ಬು ನಡೆಸಿಕೊಂಡು ಅದರಲ್ಲಿ ಹುಡುಗಿಯರನ್ನು ಕುಣಿಸುವುದು ನಾನಲ್ಲ ಸ್ವಾಮಿ, ನಾನಲ್ಲ. ಇವತ್ತು ಅವರು ಬರುವುದು, ಅವರ ಗಾಡಿಯಲ್ಲಿ 4-5 ಜನರನ್ನು ಕೂರಿಸಿಕೊಂಡು ಬರುವುದು, ಒಬ್ಬರ ಆರೋಪಕ್ಕೆ ಬಿಜೆಪಿ ಶಾಸಕರ ಪ್ರತ್ಯಾರೋಪ. ನೀವೇನು ಸಾಚ ಅಲ್ಲ, ನನ್ನನ್ನ ಕೆಟ್ಟವನನ್ನಾಗಿ ಬಿಂಬಿಸಬೇಡಿ, ನೀವು ಕೂಡ ಸಾಚ ಅಲ್ಲ ಎನ್ನುವಂತ ಪ್ರತ್ಯಾರೋಪ ಬಿಜೆಪಿ ಶಾಸಕರದ್ದು. ಆದ್ರೆ ಮಿಥುನ್ ರೈ ಅವರ ಪ್ರಶ್ನೆ ಏನಿತ್ತು ಅಂತ ಕೇಳಿದ್ರೆ, ಸಾಕಷ್ಟು ಕಾರ್ಯಕರ್ತರು ಜೈಲಿನಲ್ಲಿದ್ದಾರೆ, ಆದ್ರೆ ನಿಮಗೆ ಯಾಕೆ ಸಮಿತ್ರಾಜ್ ಮೇಲೆ ಹೆಚ್ಚಿನ ಕಾಳಜಿ ಅಂತ ಕೇಳ್ತಾ ಇದ್ರು. ಅದಕ್ಕೆ ಪ್ರತ್ಯಾರೋಪನೆ ಬೇರೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ
ಕಾಂಗ್ರೆಸ್ನ ನಾಯಕ, ಕರಾವಳಿ ಭಾಗದ ಕೈ ನಾಯಕ ಮಿಥುನ್ ರೈ ಈಗ ಫೋನ್ ಸಂಪರ್ಕದಲ್ಲಿ. ಸರ್ ನಮಸ್ಕಾರ. ನಮಸ್ಕಾರ ಹೇಳಿ ಸರ್, ಹೆಣ್ಣು ಮಕ್ಕಳ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಸಮಿತ್ ರಾಜ್ ಎನ್ನುವಂತಹ ಹಿಂದುತ್ವ ಸಂಘಟನೆಯ ಕಾರ್ಯಕರ್ತರು ಜೈಲಿನಲ್ಲಿ ಇರ್ತಾರೆ. ಆ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಬಿಜೆಪಿಯ ಶಾಸಕರೊಬ್ಬರು ಆತನನ್ನ ಭೇಟಿ ಆಗ್ತಾರೆ. ಹೌದು ಹೌದು ಆ ವಿಚಾರವಾಗಿ ನೀವೊಂದು ಆರೋಪ ಮಾಡ್ತೀರಿ. ಆ ಆರೋಪಕ್ಕೆ ಪ್ರತ್ಯಾರೋಪ ಸ್ವಲ್ಪ ವ್ಯತಿರಿಕ್ತವಾದಂತಹ ಆರೋಪವನ್ನು ಅವ್ರು ಮಾಡ್ತಾ ಇದ್ದಾರೆ. ಆತನೇನು ಸಾಚನ ಎನ್ನುವಂತ ಪ್ರತ್ಯಾರೋಪ. ಸಮಿತ್ ರಾಜ್ ದರಗುಡ್ಡಿ ಎಂಬುವ ನಮ್ಮ ಈ ಮೂಡಿಬಿದ್ರಿ ವ್ಯಾಪ್ತಿಯಲ್ಲಿ ಹಾಗೂ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯ 2 ಜಿಲ್ಲೆಗಳಲ್ಲಿ ಸರಿಸುಮಾರು 22 ಕ್ರಿಮಿನಲ್ ಪ್ರಕರಣಗಳನ್ನು ಹೊಂದಿದ್ದ ಒಬ್ಬ ವ್ಯಕ್ತಿ. ರೋಲ್ ಕಾಲು, ಸಿಡಿ ಮಾಡುವಂತದ್ದು, ಬ್ಲಾಕ್ ಮೇಲ್ ಮಾಡುವಂತದ್ದು, ಹಫ್ತಾ ವಸೂಲಿ ದಂಧೆಯಲ್ಲಿ ಬಹಳಷ್ಟು ಕಡೆಗಳಲ್ಲಿ ಸಮಿತ್ ರಾಜ್ ದರೆಗುಡ್ಡೆ ಅವರ ಈ ತೊಂದರೆಯಿಂದ ಬಹಳಷ್ಟು ಜನರು ಸೋತು ಹೋಗಿದ್ದಾರೆ. ಇಂಥ ವ್ಯಕ್ತಿಗಳಿಗೆ ಇದು ಉಮನಾಥ್ ಕೋಟ್ಯಾನ್ ರವರ ಬಲಗೈ ಬಂಟ, ಅವರ ಒಬ್ಬ ಸಾಚಾರ. ಮೊನ್ನೆ ಉಮನಾಥ್ ಕೋಟ್ಯಾನ್ ರವರು ಪತ್ರಿಕಾಗೋಷ್ಠಿಯಲ್ಲಿ ಕರೆದು ನನಗೆ ಮತ್ತೆ ಸಮಿತ್ ರಾಜ್ಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ, ಅವ ನನ್ನ ಬಂಟ ಅಲ್ಲ, ನನ್ಗೂ ಯಾರೂ ಬಂಟ ಅಲ್ಲ ಅಂತ ಮಾತು ಹೇಳಿದ ನಂತರ 26ನೇ ತಾರೀಕಿಗೆ ಸಮಿತ್ ರಾಜ್ ಅವರು ಜೈಲಿಗೆ ಹೋಗ್ತಾರೆ. 27ನೇ ತಾರೀಕಿಗೆ ಉಮನಾಥ್ ಕೋಟ್ಯಾನ್ ರವರು ಸಮಿತ್ ರಾಜ್ ಅವರನ್ನು ಜೈಲಲ್ಲಿ ಭೇಟಿ ಮಾಡುವಂತ ಜೈಲಲ್ಲಿ ಭೇಟಿ ಮಾಡ್ತಾರೆ. ಅದು ಕೂಡ VIP ಕೊಠಡಿಗೆ ಕರೆಸಿಕೊಂಡು ಅವರನ್ನು ಮಾತುಕತೆ ಮಾಡ್ತಾರೆ. ಸಮಿತ್ ರಾಜ್ ಅವರಿಗೆ ಸಂಬಂಧ ಇಲ್ಲ ಅಂತ ಹೇಳಿದಂತ ಉಮನಾಥ್ ಕೋಟ್ಯಾನ್ ಅವರು ಜೈಲಿಗೆ ಯಾಕೆ ಹೋಗ್ಬೇಕು? ಇಂಥ ಒಂದು ಅಶ್ಲೀಲ ವಿಡಿಯೋವನ್ನು ಮಾಡುವಂತ ಒಬ್ಬ ಪುಡಿ ರೌಡಿಯ ಪರವಾಗಿ ಉಮನಾಥ್ ಕೋಟ್ಯಾನ್ ರವರು ಯಾಕೆ ಇಷ್ಟು ನಿಲ್ಬೇಕು? ಯಾಕೆ ಇವರಿಗೆ ಸಮಿತ್ ರಾಜ್ ಮೇಲೆ ಅಷ್ಟೊಂದು ಪ್ರೀತಿ? ಯಾಕೆ ಸಮಿತ್ ರಾಜ್ ಮೇಲೆ ಕಾನೂನು ಕ್ರಮ ತೆಗಿಲಿಕ್ಕೆ ಉಮನಾಥ್ ಕೋಟ್ಯಾನ್ ರವರು ಒಬ್ಬ ಕ್ಷೇತ್ರದ ಶಾಸಕರಾಗಿ ಯಾಕೆ ಅವರು ಒತ್ತಾಯವನ್ನು ಮಾಡ್ತಾ ಇಲ್ಲ? ಯಾಕೆ SIT ತನಿಖೆಗೆ ಉಮನಾಥ್ ಕೋಟ್ಯಾನ್ ಅವರು ವಹಿಸ್ತಾ ಇಲ್ಲ? ಯಾಕೆ ಉಮನಾಥ್ ಕೋಟ್ಯಾನ್ ರವರು ಮೌನವನ್ನು ವಹಿಸಿದ್ದಾರೆ? ಯಾಕೆ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇಲ್ಲ? ಇದೆಲ್ಲ ಪ್ರಶ್ನೆಗಳಿಗೆ ಉಮನಾಥ್ ಕೋಟ್ಯಾನ್ ರವರು ಉತ್ತರ ಕೊಡಬೇಕು. ಸುಖ ಸುಮ್ಮನೆ ಬೇರೆಯವರ ಮೇಲೆ ಆರೋಪ ಮಾಡುವುದಲ್ಲ. ಅವರ ವಿಚಾರವಾಗಿ ಯಾರೆಲ್ಲ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಅವರನ್ನು ತೇಜೋವಧೆ ಮಾಡಿದಾರ, ಇದೆಲ್ಲ ಸಮಿತ್ ರಾಜನಿಂದ ತೊಂದರೆಗೆ ಒಳಗಾದವರು. ಸರ್, ಪಾಪ ಆ ವಿಡಿಯೋಗಳಲ್ಲಿ ಸಾಕಷ್ಟು ಸಂತ್ರಸ್ತೆಯರು, ಹಿಂದೂ ಕಾರ್ಯಕರ್ತೆಯರು, ಎಲ್ಲಾ ಕ್ಷೇತ್ರದವರೇ, ಎಲ್ಲಾ ಮೂಡುಬಿದಿರೆ ಕ್ಷೇತ್ರದ ಹಿಂದೂ ಮಹಿಳಾ ಕಾರ್ಯಕರ್ತರು. ಈಗ FSL ವರದಿ ಇನ್ನು 1 ದಿವಸದಲ್ಲಿ ಇನ್ನು ಸರ್, ನೀವು ಅಲ್ಲಿನ ಸ್ಥಳೀಯ ಜನಪ್ರತಿನಿಧಿ, ಅರ್ಥಾತ್ ಒಂದು ಪಕ್ಷದ ನಾಯಕರಾಗಿರೋದ್ರಿಂದ ನಿಮ್ಗೊಂದು ಮಾಹಿತಿ ಇರುತ್ತೆ. ಏನಾದ್ರೂ ಹಿಂದೂ ಸಂಘಟನೆಯ ಕಾರ್ಯಕರ್ತೆಯರ ವಿಡಿಯೋಗಳು ಇದ್ದಿರಬಹುದಾ ಸರ್? ಆ ವಿಡಿಯೋಗಳು ಖಂಡಿತವಾಗಿಯೂ ಇದೆ. ಖಂಡಿತವಾಗಿ ಎಲ್ಲವೂ ಕೂಡ ನಿಜವಾದಂತ ಸಮಿತ್ ರಾಜ್ನ ನಿಜವಾದ ಮುಖವಾಡ. ಈ ಜಿಲ್ಲೆಯಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಸಮಿತ್ ರಾಜ್ ಮಾಡಿದಂತಹ ಈ ಹೇಯ ಕೃತ್ಯವನ್ನು ಬಯಲು ಮಾಡುವಂತ ಕೆಲಸ ಕಾರ್ಯಕ್ಕೆ ನಾವೆಲ್ಲ ಖಂಡಿತವಾಗಿಯೂ ಕೂಡ ನಾವೆಲ್ಲ ಕೈ ಜೋಡಿಸ್ತಿದ್ದೇವೆ. ನಾನು ಮಗದೊಮ್ಮೆ ತಮ್ಮ ಮಾಧ್ಯಮದ ಮುಖಾಂತರ ಯಾರಾದ್ರೂ ಸಂತ್ರಸ್ತರು, ಸಮಿತ್ ರಾಜ್ ದರೆಗುಡ್ಡೆಯಿಂದ ನೊಂದಂತ ಸಂತ್ರಸ್ತರು ಯಾರಾದ್ರೂ ಇದ್ರೆ ನೇರವಾಗಿ ನಮ್ಮ ಜಿಲ್ಲೆಯ ಈಗಿನ ಪೊಲೀಸ್ ಕಮಿಷನರ್ ಆದಂತ ಸುಧೀರ್ ಕುಮಾರ್ ರೆಡ್ಡಿ ಅವರೊಬ್ಬ ದಕ್ಷ ಅಧಿಕಾರಿ, ಅವರಿಗೆ ನೇರವಾಗಿ ಹೋಗಿ ಅವರಿಗೆ ಸಂಪರ್ಕ ಮಾಡಿ ಅವರ ಒಂದು ನೋವನ್ನು ಪೊಲೀಸ್ ಇಲಾಖೆಗೆ ತಿಳಿಸುವಂತ ಕೆಲಸ ಕಾರ್ಯವನ್ನು ಮಾಡಬೇಕು. ತಮ್ಮ ಮಾಧ್ಯಮದ ಮುಖಾಂತರ ಮಾಡಬೇಕು. ಅವರ ಮಾಹಿತಿಯನ್ನು ಗೌಪ್ಯವಾಗಿ ಇಡುವಂತ ಕೆಲಸ ಕಾರ್ಯ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಇಂಥ ಸಮಿತ್ ರಾಜ್ ದರೆಗುಡ್ಡೆ ಎಂಬ ಒಬ್ಬ ದುಷ್ಟ ಶಕ್ತಿಯಿಂದ ನಾವೆಲ್ಲರೂ ಇವತ್ತು ಹೋರಾಟವನ್ನು ಮಾಡಿ ಇನ್ನೂ ಜೊತೆಗೆ ಮಿಥುನ್ ಸರ್, ಇದ್ರ ಜೊತೆಗೆ ಇಲ್ಲಿ ಕೇವಲ ಸಮಿತ್ ರಾಜ್ನನ್ನ ಹೊರತುಪಡಿಸಿ ಇನ್ನೂ ಒಂದಷ್ಟು ನಾಯಕರುಗಳು ಕೂಡ ಆ ವಿಡಿಯೋದ FSL ವರದಿ ಬಂದ ನಂತರ ಕೆಲವೊಂದು ವಿಚಾರಗಳು ಬಯಲಾಗಬಹುದು ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಖಂಡಿತವಾಗಿಯೂ ಕೂಡ ಬಹಳಷ್ಟು ವಿಚಾರಗಳು ಹೊರಗೆ ಬರ್ಬಹುದು. ನೋಡಿ, ಹೋದ ಚುನಾವಣೆ ಸಂದರ್ಭದಲ್ಲಿ ಕೋರ್ಟಿನಿಂದ ಸ್ಟೇ ತಂದವ ಮಿಥುನ್ ರೈ ಅಲ್ಲ, ಕೋರ್ಟಿನಿಂದ ಸ್ಟೇ ತಂದವರು ನನ್ನ ವಿರುದ್ಧ ಯಾವುದೇ ಮಾಧ್ಯಮ ಪ್ರಕಟಣೆ ಆಗ್ಬಾರ್ದೆಂಬ ಸ್ಟೇ ತಂದವರು ಉಮನಾಥ್ ಕೋಟ್ಯಾನ್ ರವರು. ಮಿಥುನ್ ರೈ ಕೋರ್ಟಿಗೆ ಹೋಗಿ ಸ್ಟೇ ತರಲಿಲ್ಲ ಯಾವುದೇ ವಿಚಾರದಲ್ಲಿ. ಉಮನಾಥ್ ಕೋಟ್ಯಾನ್ ರವರು ನನ್ನ ವಿರುದ್ಧ ಯಾವುದೇ ಬೇಡದ್ದು ಪ್ರಸಾರ ಆಗಬಾರ್ದೆಂಬ ಕೋರ್ಟಿಗೆ ಹೋಗಿ ಸ್ಟೇ ಅನ್ನು ಕೂಡ ತಂದಿದ್ದಾರೆ, ಸ್ವತಃ ಶಾಸಕರೇ. ಬಹುಶಃ ಇವತ್ತು ಶಾಸಕರು ಅವರ ಮಾತನ್ನು ಕೇಳುವಾಗ ಯಾರು ಕೂಡ ಅವರ ಮಾತಿಗೆ ಮೋಡಿ ಆಗಬಹುದು. ಆದ್ರೆ ನಿಜವಾದ ಅವರ ಮುಖವಾಡ ಇವತ್ತು ಸಮಿತ್ ರಾಜ್ ಎಂಬ ಒಬ್ಬ ದುಷ್ಟ ಶಕ್ತಿಯನ್ನು ಮೂಡುಬಿದ್ರಲ್ಲಿ ಬೆಳೆಸಿದಂತವರು ಉಮನಾಥ್ ಕೋಟ್ಯಾನ್ ರವರು. ಬಹುಶಃ ಮೂಡುಬಿದ್ರಲ್ಲಿ ಇವರಿಗಿಂತ ಮುಂಚೆ ಅಭಯ್ ಚಂದ್ರ ಜೈನ್ ರವರು ಶಾಸಕರಾಗಿದ್ದರು, ಅವರಿಗಿಂತ ಮುಂಚೆ ಅಮರನಾಥ್ ಶೆಟ್ಟಿ ಅವರು ಶಾಸಕರಾಗಿದ್ದರು. ಯಾರು ಕೂಡ ಮೂಡುಬಿದ್ರಿಗೆ ಕಲಂಕ ಹೆಸರನ್ನು ತರುವಂತ ಕೆಲಸ ಕಾರ್ಯ ಮಾಡಿಲ್ಲ. ಮೂಡುಬಿದ್ರಿ ಕ್ಷೇತ್ರಕ್ಕೆ ಕಲಂಕ ಹೆಸರನ್ನು ತರುವಂತ ಕೆಲಸ ಕಾರ್ಯ ಯಾರಾದ್ರೂ ಮಾಡಿದ್ರೆ ಅದು ಉಮನಾಥ್ ಕೋಟ್ಯಾನ್ ರವರ ಬಂಟ, ಉಮನಾಥ್ ಕೋಟ್ಯಾನ್ ರವರ ಸಹಚಾರ ಸಮಿತ್ ರಾಜ್ ದರೆಗುಡ್ಡೆ.
ಥ್ಯಾಂಕ್ ಯು ಮಿಥುನ್ ಸರ್, ಇಷ್ಟೊತ್ತು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. Thank you. ಸೊ FSL ವರದಿ ಬರಲಿ, ಎಲ್ಲಾ ಸತ್ಯಗಳು ಕೂಡ ಬಯಲಾಗುತ್ತೆ. ಕೇವಲ ಸಮಿತ್ರಾಜ್ ಮಾತ್ರವಲ್ಲ, ಅನೇಕ ಸಂಘಟನೆಯ ನಾಯಕರುಗಳು ಕೂಡ ಅದರಲ್ಲಿ ಇದ್ದಿರಬಹುದು ಅಂತ ಶಂಕಿಸಲಾಗ್ತಾ ಇದೆ ಅನ್ನೋ ತರಹದ ಅಭಿಪ್ರಾಯಗಳನ್ನು ಈವರೆಗೂ ಮಿಥುನ್ ರೈ ವ್ಯಕ್ತಪಡಿಸ್ತಾ ಇದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.